ಮಾ ಹಾಯ್ ಮಾ. ಹಲೋ. ನಮಸ್ತೆ ಮಾ. ಸೋ ಹ್ಯಾಪಿ ಟು ಸಿ ಯು. ಎಷ್ಟು ಖುಷಿ ಆಗ್ತಿದೆ ನಂಗೆ ನಿಮ್ಮನ್ನು ನೋಡಿ. ಹಾಗೆ ಇದ್ದೀರಲ್ಲಮ್ಮ ನೀವು. ತುಂಬ ಖುಷಿ ಆಯ್ತಮ್ಮ, ತುಂಬ ಖುಷಿ ಆಯ್ತು. ಸ್ಮಾಲ್ ಲವ್ ಫ್ರಮ್ ಕರ್ನಾಟಕ. ನಮ್ಮ ಕನ್ನಡಿಗರೆಲ್ಲರೂ ನಿಮಗೆ ಪ್ರೀತಿನ ತುಂಬಿಸಿ ಜೊತೆಗೆ ನಮ್ಮ ಮನೆಯವರು ಸೇರಿ ಇದನ್ನು ಕಳಿಸಿದ್ದಾರೆ. ಸೊ ವೆರಿ ಹ್ಯಾಪಿ ಮಾ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಸಾರಿ ನಾನು ಸ್ವಲ್ಪ ಲೇಟ್ ಆಗಿ ರೋಡ್ ಇದಾಗಿದ್ದರಿಂದ ಐ ಆಮ್ ವೆರಿ ಸಾರಿ. ನೀವು ಹೆಂಗಿದ್ದೀರಾ? ಅಮ್ಮ ನಾನು ಸೂಪರ್ ಆಗಿದ್ದೀನಿ. ನಾನು ಒಂಥರ ತಪಸ್ ಮಾಡ್ದಂಗೆ ಮಾಡಿದ್ದೀನಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ. 1.5 year ಇಂದ ಟೈಮೇ ಆಗಿ ಬರ್ತಲ್ಲ. ಮಧ್ಯದಲ್ಲಿ ಹಾಸ್ಪಿಟಲೈಸ್ ಆಗಿದ್ದೀನಿ, ಅದಕ್ಕೆ ಲೇಟ್ ಆಗಿತ್ತು. ಓಕೆ, ಇವಾಗ ಸಾಕಷ್ಟು ವಿಷಯಗಳಿದೆಮ್ಮ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ. ನಿಮ್ಮ ಲೈಫ್ ಇದೆಯಲ್ಲ, ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಥಿಂಗ್. ತುಂಬ ಜನಕ್ಕೆ ಒಂದು ಸೀಲ್ ಹೊಡೆಯುವಂಥದ್ದು, ಸ್ಫೂರ್ತಿ ಕೊಡುವಂಥದ್ದು. ನಮ್ಮ ಕನ್ನಡಿಗರಿಗೆ ಎಲ್ರಿಗೂ ನಿಮ್ಮ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ನಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾ. ತುಂಬ ಆಫ್ಟರ್ ವೆರಿ ಲಾಂಗ್ ಇಯರ್ಸ್, ತುಂಬ ಇಯರ್ಸ್ ಆಯಿತು. ನಾನು ವೆಲ್ ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ಆವಾಗ ತುಂಬ ಇಂಟರ್ವ್ಯೂಸ್ ಕೊಡ್ತಾಯಿದ್ದೆ. ಆಫ್ಟರ್ ಮೀ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಸೆಟಲ್ ಡೌನ್ ಹಿಯರ್, ದೆನ್ ಐ ಡಿಂಟ್ ಗಿವ್ ಎನಿ ಇಂಟರ್ವ್ಯೂ ಇನ್ ಕನ್ನಡ. ಆಫ್ಟರ್ ಮೇ ಬಿ ನಿಯರ್ಲಿ 32 years ಆದಮೇಲೆ ನಾವೇ ಗಿವಿಂಗ್. 32 ವರ್ಷದ ನಂತರ ನಮ್ಮ ಕನ್ನಡಿಗರ ಮುಂದೆ ನಮ್ಮ ಮ್ಯಾಮ್ ಬರ್ತಾ ಇದ್ದಾರೆ. ಅವ್ರ ಮಾತುಗಳನ್ನ ಕೇಳೋಣ. ಅವ್ರ ಮನೆಗೆ ಬಂದಿದ್ದೀವಿ, ಅವ್ರ ಮನಸ್ಸೊಳಗಡೆ ಹೋಗೋಣ. ಕಾಯ್ತಾ ಇರಿ. ನೂರೊಂದು ನೆನಪು. ಒಬ್ಬ ನಟಿ, ಒಬ್ಬ ಕಲಾವಿದೆ ಅನ್ನೋದು ಅಫ್ಕೋರ್ಸ್ ನಮಗೆ ಹೆಮ್ಮೆ, ಅದು ಪ್ರೌಡ್. ಆದರೆ ಒಂದು ಹೆಣ್ಣು ಮಗಳಾಗಿ, ಒಂದು ವುಮೆನ್ ಆಗಿ ನಿಮಗೆ ಕೈ ಮುಗಿಬೇಕು ಅನಿಸುತ್ತೆ. ಅಂಥ ಇನ್ಸ್ಪೈರಿಂಗ್ ಕತೆ ನಿಮ್ಮದು. ನಿಮ್ಮನ್ನು ಡ್ಯಾನ್ಸ್ಗೆ ಮೇಯ್ನ್ ಒಂದು ಸ್ಟೈಲು, ಒಂದು ಸಿಂಬಲ್ ಡ್ಯಾನ್ಸ್ ಅಂತಂದರೆ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇರುವಂಥ ಒಂದು ಕಲಾವಿದರು ನೀವು. ಅದೇ ಒಂದು ಮಜಾ ಇದೆ. ಅದು ನೀವು ಆ ಡ್ಯಾನ್ಸ್ ಕ್ಯಾರೆಕ್ಟರ್ಗೆ ಬಂದಿದ್ದೇ ಒಂದು ಮಜಾ ಇದೆ. ಅದ್ರ ಮೆಮೊರಿ ಹಂಚ್ಕೊಳ್ಳೋದಾದರೆ 34 ಸಿನಿಮಾ ಹೀರೋಯಿನ್ ಆಗಿದ್ರೆ, ಇಲ್ಲ ನಾನು ಇನ್ನೂ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು, ಇನ್ನು ಹೀರೋಯಿನ್ ಆಗೇ ನಾನು ಫೋಕಸ್ ಮಾಡಬೇಕಾಗಿತ್ತು, ಯಾಕೆ ನಾನು ಈ ಥರ ಡ್ಯಾನ್ಸ್ಗೆ ಸೋಲೋ ಡ್ಯಾನ್ಸರ್ ಆದೆ ಅನ್ನೋ ಬೇಜಾರು ಏನಾದರೂ ಇದೆಯಮ್ಮ? ಅಕ್ಕಿಪೇಟೆ ಲಕ್ಕಮ್ಮ, ನೀ ಸಿಕ್ಕಿದ್ದು ನನ್ನ ಲಕ್ಕಮ್ಮ, ನನ್ನ ಮನಸ್ಸೆಲ್ಲ ನಿನ್ನ ಇದರ ಒಳಗೆ ನೋಡಿ. ಈ ವಿಷಯ ಎಲ್ಲ ನಾನು ಮಾತಾಡಬೇಕಮ್ಮ. ವಿಷ್ಣು ಸರ್ ಅಂದರೆ ಏನು ಜ್ಞಾಪಕ ಬರುತ್ತಮ್ಮ? ಒಬ್ಬ ನಟಿಯಾಗಿ, ಒಬ್ಬ ಡ್ಯಾನ್ಸರ್ ಆಗಿ ಆ್ಯಂಡ್ ಒಬ್ಬ ಕೊರಿಯೋಗ್ರಾಫರ್ ಆಗಿ, ಒಂದು ಗುರು ಆಗಿ ಏನು ವ್ಯತ್ಯಾಸಗಳು ಕಂಡ್ರಿ ಈ ಪ್ರೊಫೆಷನ್ಗಳಲ್ಲಿ? ವಾಟ್ ಇಸ್ ದ ಡಿಫ್ರೆನ್ಸ್? ಫ್ರಮ್ ದೇರ್ 17 days he was in coma, Apollo. When he came out not as my ನನ್ನ ಗಂಡ ಆಗಿ ಬಂದಿಲ್ಲ, ನನಗೆ 3ನೇ ಮಗುವಾಗಿ ಬಂದಿದ್ದಾನೆ. he is my third son. ನೀವು ಹೆಂಡತಿಯಾಗಿ ಅವ್ರ ಜೊತೆ ಸಂಸಾರ ಮಾಡಿದ್ದು 9 ವರ್ಷ, ಆದರೆ ತಾಯಿಯಾಗಿ ನಿಮ್ಮ ಮಗನ ನೋಡ್ಕೊಂಡಿದ್ದು 11 years old. ಗ್ರೇಟ್ ಮಾ, ಸಚ್ ಎ ಗ್ರೇಟ್ ಲೇಡಿ. ತುಂಬ ನನಗೆ ಈ ಭಾಗದ ಅವರ ಜೀವನ ಜನಕ್ಕೆ ತಿಳಿಸ್ಬೇಕಾಗಿತ್ತು. ಅಂತಂದರೆ ಒಂದು ಗ್ಲ್ಯಾಮರ್ ಡಾಲ್ ಅಂತಂದರೆ ಒಬ್ಬರು ಒಳ್ಳೆ ಆ್ಯಕ್ಟ್ರೆಸ್ ಅಂತಂದರೆ ಒಂದು ಯಾವಾಗಲೂ ಒಂದು ಖುಷಿ ಕೊಡುವಂಥದ್ದು, ಜೊತೆಗೆ ತೆರೆ ಮುಂದೆ ಖುಷಿ ಕೊಟ್ಟಂಥ ಜೀವನದಲ್ಲಿ ತೆರೆಯ ಹಿಂದೆ ಇಷ್ಟೆಲ್ಲ ನಡೆದಿದೆ. ಜೀವನದ ಆತ್ಮೀಯ ಗೆಳತಿ ಸಿಲ್ಕ್ ಸ್ಮಿತಾ ಅವರು ತುಂಬ ಕ್ಲೋಸ್ ಫ್ರೆಂಡ್. ಯಾಕೆಂದರೆ ಅವರು ತುಂಬ ಹತ್ತಿರದಲ್ಲೇ ಬಿಟ್ಕೋತಿರ್ಲಿಲ್ವಂತೆ ಯಾರನ್ನು. ಅಂಥದ್ರಲ್ಲಿ ಒಬ್ಬರನ್ನ ಅವ್ರ ಹತ್ರ ಮಾಡ್ಕೊಂಡ್ಮೇಲೆ ಅವ್ರು ಯಾವತ್ತೂ ದೂರ ಮಾಡ್ತಾ ಇರಲಿಲ್ಲಂತೆ. ಒಂಥರ ನೀವು ಅವರು ಕಾಂಪಿಟೇಷನ್ ಅನ್ನೋ ಥರದಲ್ಲೇ ಪ್ರಾಜೆಕ್ಟ್ ಆಗಿತ್ತು ಇನಿಷಿಯಲ್ ಡೇಸಲ್ಲಿ. She suffered a lot to come to that Silk Smita position. ಆ ಬ್ರ್ಯಾಂಡ್ ಬರೋದಕ್ಕೆ ತುಂಬ ಕಷ್ಟ. ಅಷ್ಟೊಂದು ಫೇಮು, ಆ ಬಾಡಿಗೋಸ್ಕರ ಎಷ್ಟು ಜನ ಸತ್ತೋಗ್ತಾರೋ ಅವರ ಸಿಲ್ಕ್ ಅಂದ್ಬಿಟ್ಟು ಅಲ್ಲಿ ನಾರ್ಮಲ್ ವಾರ್ಡ್ ಬೆಳಗ್ಗೆ ಇದೆ ಬಾಡಿ. ನನಗೂ ಅವಾಗ ಏನು ಅನಿಸಿದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ಮಾತಾಡಲೇಬೇಕು ಅಂತ. ಮೇ ಬಿ ನಾನು ಹೋಗಿದ್ರೆ ಅವಳು ಅಟ್ಲೀಸ್ಟ್ ಏನಾದರೂ ಪ್ರಾಬ್ಲಮ್ ಹೇಳಿರ್ತಾಳೋ, ನಾನು ಅದಕ್ಕೆ ಸೊಲ್ಯೂಷನ್ ಏನಾದ್ರು ಕೊಟ್ಟಿದ್ರೆ ಇದು ಮಾಡಿರಲ್ವಾ. ಆಫ್ಟರ್ 32 years ನಮ್ಮ ಕರ್ನಾಟಕಕ್ಕೆ ಬಂದಿದ್ದೀರಾ, ಕನ್ನಡ ಜನಗಳ ಮುಂದೆ ಮಾತಾಡಿದ್ದೀರಾ. ಸೊ ಏನು ಅನ್ನಿಸ್ತು ನಿಮಗೆ? ತುಂಬ ಸಂತೋಷ. ನನಗೂ ದಟ್ಸ್ ವಾಟ್ ನನಗೂ ತುಂಬ ಕನೆಕ್ಟ್ ಇದೆ ಬ್ಯಾಂಗ್ಳೂರ್ಗೆ, ಲೈಕ್ ಕರ್ನಾಟಕಕ್ಕೆ ನಮಗೆ. ಬಿಕಾಸ್ ಮೋರ್ ದೆನ್ 100 ಫಿಲ್ಮ್ಸ್ ನಾನು ಮಾಡಿದ್ದೀನಿ ಕನ್ನಡದಲ್ಲಿ. ಸಾಂಗ್ಸು, ಕ್ಯಾರೆಕ್ಟರ್ಸು ಎಲ್ಲ ಮಾಡಿದ್ದೀನಿ. ನನಗೆ ತುಂಬ ಕನೆಕ್ಟ್, ಆಲ್ವೇಸ್ ಐ ಆಮ್ ಕನೆಕ್ಟೆಡ್ ಟು ಕನ್ನಡ ಇಂಡಸ್ಟ್ರಿ. ಸೊ ಐ ಲವ್, ಇಫ್ ದೇ ವಾಂಟ್ ಮೀ ಟು ವರ್ಕ್ ಅಗೇನ್ ಇನ್ ಕನ್ನಡ ಫಿಲ್ಮ್ಸ್, ಐ ಡೋಂಟ್ ಮೈಂಡ್. ಐ ಶುಡ್ ವರ್ಕ್. ನೀವು ಶೀಘ್ರದಲ್ಲೇ ಮಾಡ್ತೀರಾ?